ಆರಂಭ ಆರಂಭದ ಮೊದಲೇ ದಾಳಿಯಲ್ಲಿ ಪ್ರಕಾಶ್ ವಸ್ತುವಾರ ಹೊರಗಡೆ ಪ್ರಥಮ ದರ್ಜೆ ಗುತ್ತಿಗೆದಾರರು, ಅಂಗಣದ ಒಳಗಡೆ ಕಬಡ್ಡಿ ಆಟಗಾರರು. ದಾಳಿ ಭಾಗದಲ್ಲಿ ರತನ್, ನಾವು ದಯವಿಟ್ಟು ಮಕ್ಕಳ ಮಿತ್ರರಲ್ಲಿ ಒಂದು ವಿನಂತಿ ಮಾಡ್ತಾ ಇದೀವಿ, ದಯವಿಟ್ಟು ಅಂಗಣದ ಒಳಭಾಗದಲ್ಲಿ ಬರಬೇಡಿ. ಗೌಡ ಹಲೋ, ಅಲ್ಲಿ ಸಹಕಾರ ಮಾಡಬೇಕು ಎಲ್ಲ ಪ್ರೇಕ್ಷಕರು. ನಾವು ಪದೇ ಪದೇ ಮೊದಲೊಮ್ಮೆ ಒಂದು ಸ್ಕೋರ್ ಹೇಳ್ತೀವಿ. ದಾಳಿಯಲ್ಲಿ ಚೇತನ್ ಮಹೇಶನ ತಮ್ಮನವರ ಅಭಿಮಾನಿ ಬಳಗ ಅಲೆಕ್ನೂರು ತಂಡದ ಪರವಾಗಿ ಚೇತನ್ ಅವರ ದಾಳಿ. ಎಸ್ಡಿಎಂ ಹುಜುರೆ ತಂಡದ ಪರವಾಗಿ ಎಸ್ಡಿಎಂ ಹುಜುರೆ ತಂಡದಲ್ಲಿ ಎಲ್ಲ ಆಡ್ತಕ್ಕಂಥ 7 ಜನ ಆಟಗಾರರು ಕೂಡ ರಾಷ್ಟ್ರೀಯ ತಾರೆಗಳು. 10,000 ಜೊತೆಗೆ ಆಕರ್ಷಕ ಟ್ರೋಫಿಗೆ ಲಗ್ಗೆ ಇಟ್ಟಂತ ತಂಡಗಳು. ಜಯದ ಮಾಲೆ ಯಾರ ಪಾಲಿಗಂತ ಕಾತುರದಿಂದ ಕಾಯುತ್ತಿರುವಂತಹ ಎಲ್ಲ ಕಬಡ್ಡಿ ಅಭಿಮಾನಿಗಳ ಮಿಸ್ಟೇಕ್ ಆಗ್ತಾ ಇದೆ ಮನೋಜ್ ಗೌಡ ಅವರಿಂದ. ದಾಳಿ ಭಾಗದಲ್ಲಿ ಎತ್ತರ ನಿಲುವಿನ ನೀಲಕೈಯದ ತಾರೆ ಸೋಮೇಶ್ವರ ಈ ನಡೆದ ಪಂದ್ಯದಲ್ಲಿ ಯಾರು ಗೆಲ್ತಾರೆ ಅವರಿಗೆ ಲೋಡಿಂಗ್ ಸರ್ದಾರರಾಗಿರುವಂತಹ ಪ್ರಧಾನಿ ಚೌಗ್ಲಾರ್ ಅವರು 200 ರೂಪಾಯಿ ಘೋಷಣೆ ಮಾಡಿದ್ದಾರೆ. ಅಮಾನ್ಯರಿಗೆ ಧನ್ಯವಾದಗಳು. 2-0 ಆಪರೇಟರ್ ಯಾರಿದ್ದೀರಿ ನೋಡ್ರಪ್ಪ, ಈ ಕಡೆಗೆ ಸ್ಕೋರ್ ಬೋರ್ಡ್ ನಲ್ಲಿ ಕೂಡ ಬೇಕಾದ್ರು. ದಾಳಿ ಭಾಗದಲ್ಲಿ ಶಶಾಂಕ್ ವೇಗದ ದಾಳಿಗಾರ, ರಾಷ್ಟ್ರೀಯ ತಾರ. ಒಂದೇ ವರ್ಷದಲ್ಲಿ 2 ರಾಷ್ಟ್ರೀಯ ಪಂದ್ಯಾಟದಲ್ಲಿ ಭಾಗಿಯಾಗಿರುವಂತಹ ಮಂಗಳೂರು ಮೂಲದ ಆಟಗಾರ. ಖೇಲೋ ಇಂಡಿಯಾದಲ್ಲಿ ಕರ್ನಾಟಕ ತಂಡ, ಅಂತರ್ ವಿಶ್ವವಿದ್ಯಾಲಯಗಳಲ್ಲಿ ಇಂಟರ್ ಯೂನಿವರ್ಸಿಟಿ ಆಡಿದಂತ ಆಟಗಾರ. ದಾಳಿ ಭಾಗದಲ್ಲಿ ಭಟ್ಕಳ ಮೂಲದ ಆಟಗಾರ ದಯಾನಾಯಕ್, ಕಬಡ್ಡಿಗೆ ಹೇಳಿ ಮಾಡಿಸಿದಂತ ದೇಹ. ಸ್ವಲ್ಪ ಸೌಂಡ್ ರೈಸ್ ಮಾಡಿ. ಸೀಸನ್ 7ರಲ್ಲಿ ದಮನ್ನಲ್ಲಿ ತಂಡ ಪ್ರತಿನಿಧಿಸಿದ ಚೇತನ್ ಅವರಿಂದ ಬಲಿಷ್ಠವಾದಂತಹ ಎಂಕಲೇರಿಗೆ ಬಲಿಯಾದಂತಹ ದಯಾನಾಯಕ್ ಮತ್ತೊಮ್ಮೆ ಅಂಕಣದ ಹೊರಭಾಗದಲ್ಲಿ. ಮತ್ತೊಮ್ಮೆ ರತನ್ ಕಬಡ್ಡಿಯಲ್ಲಿ ಎಲ್ಲ ಆಗುವುದು ಸಹಜನೇ. ಯಾಕಂದ್ರೆ ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಸೋಮೇಶ್ವರ ಎತ್ತ ನಿಲುಗಡೆ ನೀಲಕೈದ ದಾಳಿಗಾರ. ಮೆಡಲ್ ನಲ್ಲಿ ತಂದವರು ಯಾರು ನಿಲ್ಕೂಡದು. ಮತ್ತೊಮ್ಮೆ ವಿನೋದ್ ನಾಯಕರವರನ್ನ ಅಂಕಣದಿಂದ ಹೊರಭಾಗದಲ್ಲಿ ಕಳಿಸ್ತಾ ಇದ್ದಾರೆ. ಔಟ್ ಆಫ್ ಆನ್ ಪ್ಲೇಯರ್ ನವೀನ್ ಅವರು ಕೂಡಿಸಿ ಅವರನ್ನ. ಇಂದಿನ ದಾಳಿಯಲ್ಲಿ 2 ಅಂಕದ ಸಂಪಾದನೆಯೊಂದಿಗೆ ತಂಡಕ್ಕೆ ಆಸರಿಯಾದಂತಹ ವೇಗದ ದಾಳಿಗಾರ ರತನ್. ಕಾದ್ ನೋಡ್ಬೇಕಿಲ್ಲಿ ರೈಟ್ ಕಾರ್ನಲ್ಲಿ ಮಲ್ಲು ಇದ್ರ ಎಂತ ಪ್ರಯತ್ನ ಇಲ್ಲಿ ಬ್ಯಾರಿಗೇಡ್ನಿಂದ ಆಚೆಗೆ ತಾವು ಸೇಫ್ ಆಗಬೇಕಂತ ಎಂತ ಕ್ಷಣಗಣನೆ ಚಾಣಕ್ಷ ದಾಳಿಗಾರ. ಮತ್ತೆರಡು ಅಂಕಗಳ ಸಂಪಾದನ. 7-1 ಪಂದ್ಯ ಇದೆ ಪ್ರೇಕ್ಷಕರೇ. ಇದು 15+15 ನಿಮಿಷದ ಪಂದ್ಯ. 30 ನಿಮಿಷದಲ್ಲಿ ಗೆಲುವಿನ ಮಾಲೆ ಯಾರ ತೋಳಿಗೆ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ.
ವಾದ ಇದೆ, ನಾವು ನೋಡ್ಬೇಕಲ್ಲಿ. ಗಾಳಿ ಭಾಗದಲ್ಲಿ ಮತ್ತೊಮ್ಮೆ ಇದು ಬೆಂಗಳೂರಿನ ಭದ್ರಕೋಟ ಮನೋಜ್ ಗೌಡ ಅವರಿಂದ ಬಂಧನ. ಪಾಳ್ಯದಲ್ಲಿ ತೊಡೆ ತಟ್ಟುತ್ತಾ ಇದ್ದಾರೆ. ಒಂದು ಸಲ ಜೋರಾದ ಚಪ್ಪಾಳೆ ಬರಲಿ ಆಗ್ತಾರೆ. ಹನ್ನೊಂದು ಮೂರು ಇದಕ್ಕೆ ನೋಡಿದಲ್ಲಿ ಕೂಡ ಜನಸಾಗರ. ಆಗುತ್ತು ಬರುವಂತ ಐತಿಹಾಸಿಕ ಕಬಡ್ಡಿ ವೈಭವ ಕೊನೆ ಹಂತಕ್ಕೆ ಸಾಗುತ್ತಾ ಇದೆ. ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಸೋಮೇಶ್ವರ ಕಳೆದ ಬಾರಿ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡ ಪ್ರತಿಸಿದಂತ ರಾಷ್ಟ್ರೀಯ ಆಟಗಾರ, ಶಿವಮೊಗ್ಗ ಮೂಲದ ಆಟಗಾರ ಇವತ್ತಿನ ಮಹೇಶಣ್ಣ ತಮ್ಮನವರ್ ಅಭಿಮಾನಿ ಬಳಗ ಅಲೆಕ್ನೂರ್ ತಂಡದ ಆಡ್ತಾ ಇದ್ದಾರೆ. ವೇಗದ ದಾಳಿಗಾರ ಮತ್ತೊಮ್ಮೆ ಶಶಾಂಕ್. ಅಭೂತಪೂರ್ವಂತ ಪಂದ್ಯದ ಅಂಕದಲ್ಲಿ ಎರಡೂ ತಂಡದಲ್ಲಿ ರಾಷ್ಟ್ರೀಯ ತಾರೆಗಳನ್ನ ಕಾಣ್ತಾ ಇದ್ದೀವಿ. ನೋಡುಗರ ಮನಸ್ಸಲ್ಲಿದ್ದಂತ ಪರಮಾನಂದ ಬಾಡಿ ಕಬಡ್ಡಿ ವೈಭವ ಪುರುಷರ ವಿಭಾಗದಲ್ಲಿ ಕೊನೆ ಹಂತಕ್ಕೆ ಸಾಗುತ್ತಾ ಇದೆ. ದಯವಿಟ್ಟು ತಾಯಂದಿರು ಯಾರು ಹೋಗಬಾರ್ದು, ಯಾಕಂದ್ರೆ ನಿಮ್ದು ಕೊನೆಯ ಫೈನಲ್ ಪಂದ್ಯ ಇನ್ನು ಬಾಕಿ ಇದೆ. ಮಹಿಳಾ ವಿಭಾಗದ ಫೈನಲ್ ಪಂದ್ಯ ಬಾಕಿ ಇದೆ. ಇದಾದ ನಂತರ ಫೈನಲ್ ಪಂದ್ಯ ಆರಂಭ ಆಗಲಿದೆ. Official time out. So now official please come. 12-3 ಮತ್ತೊಮ್ಮೆ ಸೋಮೇಶ್ವರ ದಾಳಿ ಭಾಗದಲ್ಲಿ ಕಾದು ನೋಡುವ ನಿರೀಕ್ಷೆಯಲ್ಲಿ ಎತ್ತ ನಿಲುವಿನ ನೀಲಕೈದ ತಾರ ನೋಡುಗರ ಮನಸ್ಸುಳಿದಂತ ಆಟಗಾರ. ಎಂಥ ಪ್ರಯತ್ನ! ಏಕಕಾಲದಲ್ಲಿ ಸುಶಾಂತ್ ಮತ್ತು ಪ್ರೀತಮ್ ಅವರು ಅಂಗಣದ ಹೊರಭಾಗದಲ್ಲಿ 12-5 ಪಂದ್ಯ. ಶಶಾಂಕ್ ದಾಳಿ ಭಾಗದಲ್ಲಿ ಕಾಪಾಡಬೇಕು. ಎರಡು ಬದಿಯಿಂದ ದಾಳಿ ಮಾಡಬಲ್ಲಂತ ಆಟಗಾರ. 50,000 ಜೊತೆಗೆ ಆಕರ್ಷಕ ಟ್ರೋಫಿಗೆ ಲಗ್ಗೆ ಇಟ್ಟಂತ ತಂಡಗಳು. ಜಯದ ಮಾಲೆ ಯಾರ ಪಾಲಿಗೆ ಅಂತ ಕಾತುರದಿಂದ ಕಾಯುತ್ತಿರುವಂತಹ ಎಲ್ಲ ಕಬಡ್ಡಿ ಅಭಿಮಾನಿಗಳಿಗೆ ಸಿಗಲಿದೆ ಶೀಘ್ರದಲ್ಲಿ ಉತ್ತರ. ಮತ್ತೊಮ್ಮೆ ದಯಾನಾಯಕ್ ಹೋಲಿ ಈಗ ನಿಧಾನಕ್ಕೆ ಚಾರ್ಜ್ ಆಗುತ್ತಾ ಇದೆ. ಅಲ್ಲ, ಹುಲಿ ಮತ್ತ ಹಸಲಿಲ್ಲ. ಮತ್ತೊಮ್ಮೆ ಮನೋಜ್ ಗೌಡ ರಾಷ್ಟ್ರೀಯ ತಾರ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡ ಅಷ್ಟೇ ಅಲ್ಲದೆ 8ರಲ್ಲಿ ಬೆಂಗಾಲ್ ವಾರಿಯರ್ಸ್ ತಂಡವನ್ನು ಪ್ರತಿನಿಧಿಸಿದಂತ ನಮ್ಮ ಬೆಂಗಳೂರು ಮೂಲದ ಪ್ರೊ ಕಬಡ್ಡಿಯ ತಾರೆ ದಾಳಿ ಭಾಗದಲ್ಲಿ ಹದಿಮೂರು 6ರಲ್ಲಿ ಪಂದ್ಯ ಸಾಗುತ್ತಾ ಇದೆ. 13-6. ವೇಗದ ದಾಳಿಗಾರ ಕಾದು ನೋಡುವ ನಿರೀಕ್ಷೆಯಲ್ಲಿ ನೋಡುಗರ ಮನಸ್ಸೆಳೆದಂತ ಆಟಗಾರ. ಇಲ್ಲಿವರೆಗೆ ಸೋಲನ್ನ ಕಂಡಿರದೇ ಇರುವಂತ ಆಟಗಾರರು ಚಾಂಪಿಯನ್ ಪಟ್ಟಕ್ಕಾಗಿ ಸಣಸಾಡ್ತಾ ಇದ್ದಾರೆ. 13-6ರಲ್ಲಿ ಪಂದ್ಯ. ಮತ್ತೊಮ್ಮೆ ಮಿಸ್ಟೇಕ್ ಆಗ್ತಾ ಇದೆ.
ಮತ್ತೊಮ್ಮೆ ದಯಾ ನಾಯಕ್ ಪಂದ್ಯದ ಮುಖ್ಯ ತೀರ್ಪುಗಾರರು, ಹಿರಿಯ ನಿರ್ಣಾಯಕರಾಗಿರುವಂತಹ PN ಅಲಗೂರು ಸರ್ ಇದ್ರೆ ಸಹ ತೀರ್ಪುಗಾರರಾಗಿ, ಅನುಭವಿ ರಾಷ್ಟ್ರೀಯ ನಿರ್ಣಾಯಕರಾಗಿರುವಂತಹ PG ಬಾನೆ ಸರ್ ಒಂದು ಬದಿಯಲ್ಲಿ, ಇನ್ನೊಂದು ಬದಿಯ ಅನುಭವಿ ನಿರ್ಣಾಯಕರು ಶಂಕರ್ ಸಾಲುಡಿ ಸರ್ ಅವರಿದ್ದಾರೆ. ಸ್ಕೋರರ್ ಆಗಿ ಸುಶಾಂತ್ ಹೋಂಬ್ಳೆ ಸರ್, ಥರ್ಡ್ ರೈಡ್ ರೆಕಾರ್ಡರ್ ಆಗಿ ಕೃಷ್ಣ ಸೋರನವ್ರ ಸರ್ ಅವರು, ಎಲ್ಲ ಅನುಭವಿ ನಿರ್ಣಾಯಕರು. ಹಾಗೆಯೇ ನಿರಂತರವಾಗಿ ಇಷ್ಟೊಂದು ತಂಡಗಳು ಇಷ್ಟೊಂದು ಸುವ್ಯವಸ್ಥಿತವಾಗಿ ಪಂದ್ಯಾವಳಿಯನ್ನ ನಡೆಸಿರುವಂತ ನಮ್ಮೆಲ್ಲ ಕರ್ನಾಟಕ ರಾಜ್ಯ ಕಬಡ್ಡಿ ಅಂಬೇಡ್ಕರ್ ಸಂಸ್ಥೆಯ ಉತ್ತರ ಕರ್ನಾಟಕದ ಭಾಗದ ಕನ್ವೀನರ್ ನಮ್ಮೆಲ್ಲರ ಮಾರ್ಗದರ್ಶಿಗಳಾಗಿರುವಂತಹ ನಿರಂತರ ಕಬಡ್ಡಿಯಲ್ಲಿ ತಮ್ಮ 34ನೇ ವರ್ಷದ ಜೀವನವನ್ನ ಸಾಗಿಸ್ತಕ್ಕಂಥ ನಮ್ಮ MK ಶಿರಗುಪ್ಪಿ ಸರ್ ಅವರಿಗೂ ಕೂಡ ನಾವು ಎಷ್ಟು ಬಾರಿ ಕೃತಜ್ಞತೆಗಳು ಸಲ್ಲಿಸಿದ್ರು ಕೂಡ ಕಡಿಮೆ. ಬಹಳ ಒಂದು ಈ ಭಾಗದಲ್ಲಿ ಅಷ್ಟೇ ಅಲ್ಲದೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಶಿಸ್ತಿನ ಸಿಪಾಯಿ ಎಂದೇ ಖ್ಯಾತಿ ಪಡೆದಿರುವಂತಹ ನಮ್ಮ MK ಶಿರಗುಪ್ಪಿ ಗುರುಗಳಿಗೂ ಕೂಡ ಈ ಸಂದರ್ಭದಲ್ಲಿ ಗುರುಸಿದ್ದೇಶ್ವರ ಯುವಕ ಸಂಘದ ವತಿಯಿಂದ ಹಾಗೆಯೇ ನಮ್ಮೆಲ್ಲ ತೀರ್ಪುಗಾರ ಮಂಡಳಿ ವತಿಯಿಂದ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಹಾಗೆಯೇ ವಿಜಯಪುರದಿಂದ ಆಗಮಿಸಿರುವಂತಹ ಆತ್ಮೀಯರಾಗಿರುವಂತಹ ಚೌಹಾಣ್ ಸರ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಗುರುಸಿದ್ದೇಶ್ವರ ಯುವಕ ಸಂಘದ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಪಂದ್ಯಾವಳಿಯ ನಿರ್ಣಾಯಕರಾಗಿ ಭಾಗಿಯಾಗಿರುವಂತಹ MK ಪೂಜಾರಿ ಸರ್ ಅವರನ್ನ, ಸುರೇಶ್ ವಾಗ್ಮೋಡಿ ಸರ್ ಅವರನ್ನ, SL ಪ್ರಭಾತ್ ಸರ್ ಅವರನ್ನ, DB ಮಕ್ತುಮ್ ಸರ್ ಅವರನ್ನ, ಹಾಗೆಯೇ ನಮ್ಮ ಸ್ಥಳೀಯ ಪಂದ್ಯಾವಳಿಯ ಆಯೋಜಕರು ಕೂಡ ಡಬಲ್ ಕೆಲಸ, ಬಹಳ ಒಂದು ಅಚ್ಚುಕಟ್ಟಾದಂತಹ ಕೆಲಸ, ಶಿಸ್ತಿನ ಸಿಪಾಯಿಗಳು, ಬಹಳ ಒಂದು ಬರಹಗಾರರಂದ್ರೂ ಕೂಡ ತಪ್ಪಾಗಿಲ್ಲ. ನಮ್ಮ ಸುಕುಮಾರ್ ಗಳತ್ಗಿ ಸರ್ ಅವರಿಗೂ ಕೂಡ ನಾವು ಎಷ್ಟು ಬಾರಿ ಕೃತಜ್ಞತೆಗಳು ಈ ಸಂದರ್ಭದಲ್ಲಿ. ಹಾಗೆಯೇ ಬೀರೇಶ್ ಕಾಂಬ್ಳೆ ಸರ್ ಅವರು ಕೂಡ ಪಾಲ್ಗೊಂಡಿದ್ದಾರೆ. ಎಲ್ಲ ಕೂಡ ಬಿಡುವಿಲ್ಲದೆ ಅದೇ ರೀತಿ ಈ ಪಂದ್ಯಾವಳಿ ನೋಡಿದ್ರೆ ಇನ್ನೂ 10 ಜನ ನಿರ್ಣಾಯಕರು ಬೇಕಾಗಿತ್ತು. ಆದ್ರೆ ನಮ್ಮ ಹಾರಗಿರಿ ದೈಹಿಕ ಶಿಕ್ಷಣ ಮಹಾವಿದ್ಯಾಲಯದ ಭಾವಿ ದೈಹಿಕ ಶಿಕ್ಷಕರು ಮತ್ತು ಮೂಡಲಗಿಯ ದೈಹಿಕ ಶಿಕ್ಷಣ ಮಹಾವಿದ್ಯಾಲಯದ ಭಾವಿ ದೈಹಿಕ ಶಿಕ್ಷಕರು ಬಹಳ ಬಂದು ನಮ್ಮ ಜೊತೆಗೆ ಕೈ ಜೋಡಿಸಿದ್ದಾರೆ. ಭಾಗಿಯಾಗಿರುವಂತಹ ಎಲ್ಲ ನಮ್ಮ ಯುವ ಮಿತ್ರರಿಗೂ ಕೂಡ ಮತ್ತೊಮ್ಮೆ ನಾವುಗಳು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಹಾಗೆಯೇ ಹಾಗೆ ಪಂದ್ಯಾವಳಿ ಆಗಲಿಕ್ಕೆ ಮಾಡು ಗೆಲ್ಲಬೇಕು ಮಡ್ಡಿ ಅಂತ ಪಡೆಯಲೇಬೇಕಾದಂತ ಒತ್ತಡದಲ್ಲಿ ಶಶಾಂಕ್ ಗೋಡ ಮಹೇಶಣ್ಣ ತಮ್ಮನವರ ಅಭಿಮಾನಿ ಬಳಗಕ್ಕೂ ಕೂಡ ಮಾಡು ಇಲ್ಲವೇ ಮಡಿ ಗಾಡಿ ಭಾಗದಲ್ಲಿ ಚೇತನ ಅನುಭವಿ ಆಟಗಾರ ಕಾತ್ ನೋಡ್ಬೇಕಿಲ್ಲಿ. ಸಾಕಷ್ಟು ಪಂದ್ಯ ಕೂಡಿ ಆಡಿದ ಆಟಗಾರರು ಇವತ್ತಿನ ಎದುರಾಳಿ ಪಾಳ್ಯದಲ್ಲಿ ಕಾಣಿಸ್ತಾ ಇದ್ದಾರೆ. ದಾಳಿಯನ್ನು ಎದುರಿಸ್ತಾ ಇದ್ದಾರೆ. ಅದ್ಭುತವಾದಂತಹ ಟ್ಯಾಕಲ್ ಮಾಡ್ತಾ ಇದ್ದಾರೆ. ಹೊಂದಾಣಿಕೆ ಇಡತಕ್ಕೆ ಮುಂದಾಗ್ತಾ ಇದ್ದಾರೆ. ಸುಶಾಂತ್ ಮತ್ತು ಪ್ರೀತಮ್ ವಿನೋದ್ ಅವರ ಹೊಂದಾಣಿಕೆ ಇಡತಕ್ಕೆ ಮುಂದಾಗ್ತಾ ವೇಗದ ದಾಳಿಗಾರ ಕಾದು ನೋಡುವ ನಿರೀಕ್ಷೆ ಇದೆ. ನಿರೀಕ್ಷೆಗೂ ಮೀರಿ ಹಿರಿಯರಿಗೆ ಎಲ್ಲ ತಮ್ಮಂದಿರಿಗೆ ಮತ್ತು ತಾಯಂದಿರಿಗೂ ಕೂಡ ಈ ಸಂದರ್ಭದಲ್ಲಿ ಗುರುಸಿದ್ದೇಶ್ವರ ಯುವಕ ಸಂಘದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಹಾಫ್ ಟೈಮ್ ಬರ್ತಾ ಇದ್ದಾರೆ. ಮಧ್ಯಂತರ ವಿರಾಮದ ನಂತರ ಸ್ಕೋರ್ ಇವರ SDM 17 ಮಹೇಶಣ್ಣ ತಮ್ಮನವರ ದಾಳಿ ಭಾಗದಲ್ಲಿ ಮತ್ತೊಮ್ಮೆ ವಿದ್ಯಾರ್ಥ ಆರಂಭ ಆಗಿದೆ. ಇಲ್ಲಿ ಮತ್ತೊಮ್ಮೆ ರೆಟರ್ ಸಬ್ಸಿಡಿ ಆಗಿ ಬಂದಂತ ಆಟಗಾರ ಮಹಾರಾಷ್ಟ್ರ ಮೂಲದ ಆಟಗಾರ ಕಿರಣ್ ದಾಳಿ ಭಾಗದಲ್ಲಿ ದ್ವಿತೀಯಾರ್ಧದಲ್ಲಿ ಬಳಸ್ತಾ ಇದ್ದಾರೆ. ಗೇಮ್ ಪ್ಲಾನ್ ಮಾಡ್ತಾ ಇದ್ದಾರೆ. ಕಾತ್ ನೋಡ್ಬೇಕಿಲ್ಲಿ ವೇಗದ ದಾಳಿಗಾರ. ಸಾಕಷ್ಟು ಕರ್ನಾಟಕ ಪಂದ್ಯದಲ್ಲಿ ಅನೇಕ ಬಾರಾಮತಿ ತಂಡವನ್ನ ಗೆಲ್ಲಿಸಿದಂತ ಆಟಗಾರ.
17-8ರಲ್ಲಿ ಪಂದ್ಯ. ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಮನೋಜ್ ಗೌಡ. ಯಾವ ಸಮಯದಲ್ಲಿ ಪಂದ್ಯ ಬದಲಾವಣೆ ಆಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಬಹಳ ಒಂದು ರೋಚಕತೆಯಿಂದ ಕೂಡಿದಂತಹ ಸಮಾಗಮ ಪಂದ್ಯ. ಹದಿನೇಳು 8ರಲ್ಲಿ ಪಂದ್ಯ ಸಾಗ್ತಾ ಇದೆ. ಸರ್ ತಾವು ಹೇಳಿದಿರಿ ಟೀಮ್ ಹೋಗ್ತಾ ಇದ್ದಾರೆ ಕರ್ತವ್ಯದಿಂದ. Rudra Sport Mumbai Export Academy Meerut. This is second call for you. ಎಸ್ಡಿಎಂ ಮಹೋದಯ ತಂಡಕ್ಕೆ ಮಾತು ಲಭ್ಯ ಮಾಡಿ. Export Academy आपको दूसरा पुकार है Rudra Sport Mumbai. ದಾಳಿಯಲ್ಲಿ ಒಬ್ಬರಿಗೆ ಸಿಗುವಂತ ಹುಲಿ ಅಲ್ಲ ಅದು ಕಾಡಿನಿಂದ ನಾಡಿಗೆ ಬಂದಂತ ಹುಲಿ. 18-11ರಲ್ಲಿ ಪಂದ್ಯ ಸಾಗುತ್ತಾ ಇದೆ. 11. ಭದ್ರಬಾಯಿ ಬೈಬೇಡ್ರಿ, ಇನ್ನೊಂದು ಸೆಲ್ ಕೊಡ್ಬೇಕು ನೀವು. ಅಲ್ಲ ಅದು 19 ಸಲ್ಲಾಗಿ ಅವ್ರು ಇನ್ನೊಂದು ಕೊಡ್ರಿ 20 ಆಗ್ತಾವೆ. ಮತ್ತೊಮ್ಮೆ ನಾಯಕ್ ವೇಗದ ದಾಳಿಗಾರ, ಮೂಲದ ಆಟಗಾರ ನೋಡಿ. ಅಂಕಣದ ಸಂಪೂರ್ಣ ಒಳಭಾಗಕ್ಕೆ ನುಗ್ಗಿ ಆಟಗಾರ ಅಂಕ ಪಡೆಯಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಶಶಾಂಕ್. ಹದಿನೆಂಟು 11ರಲ್ಲಿ ಪಂದ್ಯ ಸಾಗುತ್ತಾ ಇದೆ. ಮತ್ತೊಮ್ಮೆ ಸೋಮೇಶ್ವರ ದಾಳಿ ಭಾಗದಲ್ಲಿ ಎತ್ತ ನಿಲುವಿನ ನೇಳಿಕೆಯಿಂದ ದಾಳಿಗಾರ. ಅಂಕಣದ ಬಲಭಾಗದಲ್ಲಿ ಮಹೇಶಣ್ಣ ತಮ್ಮನವರ ಅಭಿಮಾನಿ ಬಳಗದ ತಂಡದ ಪರವಾಗಿ ತಂಡದ ಪ್ರಮುಖ ತಾರೆಯಾಗಿ ಹೊರ ಹೋಗ್ತಾ ಇದ್ದಾರೆ. ದಯವಿಟ್ಟು ಗ್ರೌಂಡ್ ಒಳಗಡೆ ಕಲ್ಲು ಯಾರು ಒಗಿಬೇಡ್ರಪ್ಪ, ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ. ದಾಳಿಯಲ್ಲಿ ಶಶಾಂಕ್ ವೇಗದ ದಾಳಿಗಾರ. Two points. ಔಟ್ ಬಂದ್ರೆ ಕುತ್ಕೊಳ್ಬೇಕು. 20-11ರಲ್ಲಿ ಪಂದ್ಯ. ದಾಳಿ ಭಾಗದಲ್ಲಿ ಮತ್ತೊಮ್ಮೆ ಎರಡೂ ಕಡೆಗೆ ಒಂದೊಂದು ಹುಲಿ ಮರಿಗಳಿದ್ದಾವೆ. रुद्रा मुंबई असेल एक्सपोर्ट अकादमी मेरठ. रुद्रा मुंबई थोडेफार जल्दी बरಬೇಕು मैदानाದಲ್ಲಿ. एक्सपोर्ट अकादमी मेरठ
ದಯಾನಾಯಕ್ ಅವರ ಆಗ್ತಾ ಇದೆ 21-13. ರಲ್ಲಿ ಪಂದ್ಯ ಸಾಗುತ್ತಾ ಇದೆ. ಮತ್ತೊಮ್ಮೆ ದಾಳಿ ಭಾಗದಲ್ಲಿ ರತನ್ ವೇಗದ ದಾಳಿಗಾರ ಕಾದು ನೋಡುವ ನಿರೀಕ್ಷೆಯಲ್ಲಿ ಬಲವೊಂದು ರೋಚಕತೆಯಿಂದ ಪಂದ್ಯ ಸಾಗುತ್ತಾ ಇದೆ. ಎಲ್ಲಿ ನೋಡಿದಲ್ಲಿ ಕೂಡ ಜನಸಾಗರ. ಟೈಮ್ ಸೆಕೆಂಡ್ ಹಾಫ್ ಫಸ್ಟ್ ಟೈಮ್ ಮೈದಾನದಲ್ಲಿ ಬರಬೇಕು. ರುದ್ರ ಮುಂಬೈ ಬೆಳತಿಗೆ ಸರ್ अंतिम पट्टिकाएगी रुद्रा मुंबई यशपाल अकेडमी मेरठ। सर चलिए आपकी टीम लेकर मैदान पे आइए। ಬೆಳತಿಗೆ ಸರ್ ತಾವೆಲ್ಲಿದ್ದೀರಿ यशपाल जी चलिए आप टीम लेकर मैदान पे आइए। ಸರ್ ಅವರು ಇಲ್ಲಿ ಕೊಡ್ತಕ್ಕಂಥ ಮೆಡಿಕಲ್ ಹೆಸರು ತಾವುಗಳು ಹೇಳಬೇಕು. ಮತ್ತು ಆ ಮೆಡಿಕಲ್ನವರು ನಮಗೆ 2 ಸ್ಪ್ರೇಗಳನ್ನ ಪ್ರೊವೈಡ್ ಮಾಡಬೇಕು. ದಯವಿಟ್ಟು ನಾವೊಂದು ವಿನಂತಿ ಮಾಡ್ತಾ ಇದ್ದೀವಿ. ಅವರಲ್ಲಿ ಆಟಗಾರರು ಸ್ವಲ್ಪ ಇಂಜುರಿ ಆಗ್ತಾ ಇದ್ದಾರೆ. 1-2 ಸ್ಪ್ರೇ ಕೊಟ್ಟರೆ ಅನುಕೂಲ ಆಗ್ತದೆ. ವೇದ ಮೆಡಿಕಲ್ಸ್ ಅಂಡ್ ಜನರಲ್ ಸ್ಟೋರ್ಸ್ ಪರಮಾನಂದವಾಡಿ ಅವರು ರಿಯಾಯಿತಿ ದರದಲ್ಲಿ ಕೊಡ್ತಾ ಇದ್ದಾರೆ. ನಾವು ಅವರಿಗೆ ನೇರವಾಗಿ ಉಚಿತವಾಗಿ 2 ಸ್ಪ್ರೇಗಳನ್ನ ಕೇಳ್ತಾ ಇದೀವಿ. ದಯವಿಟ್ಟು ಅವ್ರು ನಮಗೆ ತಂದು ಕೊಡಬೇಕು. ಯಾಕಂದ್ರೆ ತಮ್ಮದು ಅಡ್ವಾಂಟೇಜ್ ಮಾಡಿದಕ್ಕಾಗಿ. ವೇದ ಮೆಡಿಕಲ್ ಅಂಡ್ ಜನರಲ್ ಸ್ಟೋರ್ ದಯವಿಟ್ಟು ಆಟಗಾರರಿಗೆ 1-2 ಸ್ಪ್ರೇ ಕೊಡ್ಬೇಕು ತಾವುಗಳು. ಹಾಗೆಯೇ ಉಮೇಶನ ಪರಪ್ಪನ ಮಿರ್ಜಿರ್ ಅವರು ಕೂಡ ಈ ಒಂದು ಸಂಘಕ್ಕೆ 10,000 ರೂಪಾಯಿಯನ್ನ ಕೊಡು ಮಾಡಿದ್ದಾರೆ. ಕೊಟ್ಟಂತ ಕೊಡುಗೆ ದಾನಿಗಳಿಗೂ ಕೂಡ ಧನ್ಯವಾದಗಳು. 21-14 ಪಂದ್ಯ ಸಾಗುತ್ತಾ ಇದೆ. ಲಾಸ್ಟ್ 5 ಮಿನಿಟ್ಸ್ ಕೊನೆ 5 ನಿಮಿಷ. ಅಂತಿಮ 5 ನಿಮಿಷದ ಆಟ ಮಾತ್ರ ಬಾಕಿ. ಆದಾಯ ದಯವಿಟ್ಟು ತಾಯಿಂದರು ಯಾರೂ ಹೋಗಬಾರ್ದು. ಇನ್ನು 5 ನಿಮಿಷದಲ್ಲಿ ಈ ಪಂದ್ಯ ಮುಕ್ತಾಯ ಆಗ್ತದೆ. ಮಹಿಳಾ ಫೈನಲ್ ಪಂದ್ಯ ಆರಂಭ ಆಗಲಿದೆ. ತಾವೆಲ್ಲರೂ ಕೂಡ ಇನ್ನೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಕುಳಿತುಕೊಂಡು ಪಂದ್ಯಾವಳಿಯನ್ನ ವೀಕ್ಷಣೆ ಮಾಡಬೇಕು. ದಯವಿಟ್ಟು ಯಾರೂ ಗಡಬಡಿ ಮಾಡಬೇಡಿ. ಇವತ್ತು ಧಾರಾವಾಹಿ ಇರುವುದಿಲ್ಲ. रुद्रा मुंबई रुद्रा मुंबई करना जल्दी बरಬೇಕು. रुद्रा मुंबई चले यशपाल अकेडमी मेरठ चले मैदान पे आइए। यशपाल अकेडमी मेरठ टीम हरियाणा ತಾವು ಮನೆಗೆ ಹೋಗ್ಬೇಕು. ಬೇಡ 22-15 MLA ಮಹೇಶಣ್ಣ ತಮ್ಮಣ್ಣವರ ಅಭಿಮಾನಿ ಬಳಗ ಅಲೆಕ್ನೂರ್ ತಂಡ ಹಿನ್ನಡೆಯಲ್ಲಿದೆ. 7 ಅಂಕಗಳ ಹಿನ್ನಡ. ಲೈನ್ ನಂಬರ್ಗಳ ನೋಡ್ರಪ್ಪ. ಲೈನ್ ನಂಬರ್ ಪಂದ್ಯ ನಿಧಾನಗತಿಯಲ್ಲಿ ಕಾಣ್ತಾ ಇದೆ. ಕಾದ್ ನೋಡ್ಬೇಕಲ್ಲಿ. ಕೊನೆಯ 4 ನಿಮಿಷ. ಎಲ್ಲ 4 ಮಿನಿಟ್ಸ್ಗೂ 22-16. ಪ್ರಥಮ್ ಕದಂ ಅವರು ಎಲ್ಲಾದ್ರೂ ಕೂಡ ಮನೆಗೆ ನೋಡ್ರಿ. 23-16. ಎಂತ ಒಂದು ರೋಚಕವಾದಂತ ದಾಳಿ ಆಗ್ತಾ ಇದೆ. 23-17 6 ಅಂಕಗಳ ಅಂತರದಲ್ಲಿ SDM ಹೊಸರ. ಕೊನೆಯ 3 ನಿಮಿಷ. ಎಲ್ಲ 3 ಮಿನಿಟ್ಸ್ಗೆ ಅಂತಿಮ 3 ನಿಮಿಷದಲ್ಲಿ 50,000 ಯಾರ ಪಾಲಾಗುತ್ತೆ ಅಂತ ಕ್ಷಣಗಣನೆ ಆರಂಭ ಆಗಿದೆ. 23-17 ಪಂದ್ಯ ಇದೆ. ಈಚೆ ಕಡೆ ಸ್ಕೋರ್ ಮಾಡಿ ಎಲ್ಲಿದ್ದೀರಿ? 0 ಮಾಡಿರೋದು ಬೇಗ 0 ಆಫ್ ಮಾಡಿ. ಸರ್ ನೋಡೇ ತಂದಿರ ಮತ್ತು ಪ್ಲೇಯರ್ ನೀವು
24-17 24-17 ಲಾಸ್ಟ್ 2 ಮಿನಿಟ್ಸ್ ಕೊನೆಯ 5 ನಿಮಿಷ SDM ಹುಸ್ರ MLA ಮಹೇಶ್ ಅಣ್ಣ ತಮ್ಮನವರ ಅಭಿಮಾನಿ ಬಳಗ ಅಲೆಕ್ಟ್ 24-17 24-17 ಟೈಮ್ ಮಾಡಿ ಇಲ್ಲವೇ ಮಾಡಿ ಅಂಕ ಪಡೆಯಿಲ್ಲದಿದ್ರೆ ಅಂಕಣದಿಂದ ಆಚೆಗೆ ನಡಿ ಕರೋ ಯಮರು ದಾಳಿಯಲ್ಲಿ ಶಶಾಂಕ ನೋಡಬೇಕಲ್ಲಿ ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ರೈಟ್ ಕಾರ್ನರ್ ದಲ್ಲಿ ಸೂರ್ಯ ಅವ್ರನ್ನ ಒಳಭಾಗದಲ್ಲಿ ತಂದಿದ್ದಾರೆ ನೋಡಬೇಕಲ್ಲಿ ಅದ್ಭುತವಾದ ಬರ್ತಾ ಇದೆ ರೈಟ್ ಔಟ್ ಟೈಮ್ ಲಾಸ್ಟ್ ಮಿನಿಟ್ Supportakan 2-1 26-20 ದಾಳಿಯಲ್ಲಿ ಮನೋಜ್ ಗೌಡ ಫೈನಲ್ ವರೆಗೆ ಬಂದಂತ MLA ಮಹೇಶ್ ಅಣ್ಣ ತಮ್ಮನವರ ಅಭಿಮಾನಿ